ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋನ ಮೊದಲ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ TET GPST HSTRಗೆ ಸಂಬಂಧಪಟ್ಟಂಥ ಮನೋವಿಜ್ಞಾನದ ಪಂಥಗಳು ಸ್ಕೂಲ್ಸ್ ಆಫ್ ಸೈಕಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಮನೋವಿಜ್ಞಾನವು ಪ್ರಾಚೀನತೆಯಿಂದ ಪ್ರಸ್ತುತದವರೆಗೆ ಬೆಳೆದ ಹಾದಿಯಲ್ಲಿ ಅನೇಕ ಪಂಥಗಳು ಉಗಮವಾದವು. ಅವುಗಳು ಮನೋವಿಜ್ಞಾನದ ಬಗ್ಗೆ ತಮ್ಮದೇ ಆದ ನಿಲುವು ಹೊಂದಿದ್ದವು. ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನ ಅನ್ನುವಂಥ ಒಂದು ಶಾಖೆ ಪ್ರಾರಂಭವಾಯಿತಲ್ಲ, ಆ ಒಂದು ಶಾಖೆ ಪ್ರಾರಂಭವಾದಾಗಿನಿಂದ ಇಂದಿನವರೆಗೂ ಅನೇಕ ಪಂಥಗಳು ಉಗಮವಾಗಿದ್ದೇವೆ. ಅಂತಹ ಒಂದು ಪಂಥಗಳು ಯಾವ್ಯಾವು ಅಂತಂದರೆ, ಇದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿರುವಂತಹ ಪಂಥಗಳು. ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು ಮತ್ತು ಪ್ರತಿಪಾದಕರು: ರಚನಾತ್ಮಕ ಪಂಥ ವಿಲ್ಹೆಲ್ಮ್ ಟೀಚ್ನರ್, ರಚನಾತ್ಮಕ ಪಂಥ ವಿಲ್ಹೆಲ್ಮ್ ಟೀಚ್ನರ್. ಕ್ರಿಯಾತ್ಮಕ ಪಂಥ ವಿಲಿಯಂ ಜೇಮ್ಸ್ ಜಾನ್ ಡೂಯಿ, ಕ್ರಿಯಾತ್ಮಕ ಪಂಥ ವಿಲಿಯಂ ಜೇಮ್ಸ್ ಜಾನ್ ಡೂಯಿ. ಗೆಸ್ಟಾಲ್ಟ್ ಪಂಥ ಕೊಹ್ಲರ್, ವರ್ತ್ಮಿಯರ್, ಕಾರ್ಡ್ಕಾಪ್ ಲೆವಿನ್, ಗೆಸ್ಟಾಲ್ಟ್ ಪಂಥ ಕೊಹ್ಲರ್, ವರ್ತ್ಮಿಯರ್, ಕಾರ್ಡ್ಕಾಪ್ ಲೆವಿನ್. ಮಾನವತಾವಾದಿ ಪಂಥ ಅಬ್ರಹಂ ಮಾಸ್ಲೋ, ಕಾರ್ಲ್ ರೋಜರ್, ಮಾನವತಾವಾದಿ ಪಂಥ ಅಬ್ರಹಂ ಮಾಸ್ಲೋ, ಕಾರ್ಲ್ ರೋಜರ್. ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರಾಯ್ಡ್, ಮನೋವಿಶ್ಲೇಷಣಾ ಪಂಥ ಸಿಗ್ಮಂಡ್ ಫ್ರಾಯ್ಡ್. ವರ್ತನವಾದಿ ಪಂಥ ವ್ಯಾಟ್ಸನ್, ಪಾವ್ಲೋವ್, ಸ್ಕಿನ್ನರ್, ಥಾರ್ನ್ಡೈಕ್, ಗುತ್ರಿ, ಮ್ಯಾಕ್ಡೂಗಲ್. ವರ್ತನವಾದಿ ಪಂಥ ವ್ಯಾಟ್ಸನ್, ಪಾವ್ಲೋವ್, ಸ್ಕಿನ್ನರ್, ಥಾರ್ನ್ಡೈಕ್, ಗುತ್ರಿ, ಮ್ಯಾಕ್ಡೂಗಲ್. ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು 6 ಬಗ್ಗೆ ಚರ್ಚಿಸಲಾಗಿದೆ. ಈ ಒಂದು 6 ಪಂಥಗಳಲ್ಲಿ ಪ್ರಮುಖ ಪ್ರತಿಪಾದಕರ ಹೆಸರನ್ನು ಕೂಡ ಕೊಡಲಾಗಿತ್ತು. ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳಿಬಿಟ್ಟು 4 ಆಪ್ಷನ್ಸ್ ಕೊಡ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅಂತ ಉತ್ತರವನ್ನು ಬರೀಬೇಕು. ಇಲ್ಲ ಅಂದರೆ ಹೊಂದಿಸಿ ಬರೆಯಿರಿ ಅನ್ನುವಂಥದ್ರಲ್ಲಿ ಕೇಳ್ತಾರೆ. ಒಂದು ಕಡೆ ಪಂಥಗಳ ಹೆಸರನ್ನು ಕೊಡ್ತಾರೆ, ಒಂದು ಕಡೆ ಪ್ರತಿಪಾದಕರ ಹೆಸರನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊಂದಿಸಿ ಬರೀಬೇಕು. ಇಲ್ಲಾಂದರೆ 4 ವ್ಯಕ್ತಿಗಳ ಹೆಸರನ್ನು ಕೊಟ್ಟು ಅದರಲ್ಲಿ ಒಬ್ಬರು ಯಾವ ಒಂದು ಪಂಥಕ್ಕೆ ಸೇರಿದವರ, ಈ ಒಂದು ಪಂಥಕ್ಕೆ ಸೇರದವರ ಹೆಸರನ್ನು ಗುರುತಿಸಿ ಅಂತ ಕೇಳ್ತಾರೆ. ಉದಾಹರಣೆಗೆ ವರ್ತನವಾದಿ ಪಂಥದಕ್ಕೆ ಸಂಬಂಧ ಪಡೆದವರು ಅಂತ ಕೇಳಿಬಿಟ್ಟು ವಾಟ್ಸನ್, ಪಾವ್ಲೋವ್, ಸ್ಕಿನ್ನರ್, ಇನ್ನೊಂದರಲ್ಲಿ ವರ್ತ್ಮಿಯರ್ ಅಥವಾ ಅಬ್ರಹಂ ಮಾಸ್ಲೋ ಈ ಥರ ಒಂದು ಕೊಡ್ತಾರೆ. ಆಗ ಅಬ್ರಹಂ ಮಾಸ್ಲೋ ಅನ್ನುವಂಥದ್ದನ್ನು ಟೇಕ್ ಮಾಡಿ. ಒಟ್ಟಿನಲ್ಲಿ ಪಂಥಗಳ ಮತ್ತು ಪ್ರತಿಪಾದಕರ ಹೆಸರನ್ನು ನೆನಪಿಟ್ಟುಕೊಂಡ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದಾಗ ಸರಿಯಾಗಿ ಉತ್ತರಿಸಬಹುದು. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.